ಏನು ಮಾಡಿ ವೀಕ್ಲಿ ಒನ್ ಟೈಮ್ ಇಲ್ಲ ತಿಂಗಳದಾಗ ಒಂದು ಸಲ. ವೀಕ್ಲಿ ಒನ್ ಟೈಮ್ ನಮ್ಮ ಕಡೆಯಿಂದ ಆಗೋದಿಲ್ಲ ಪದ, ಮಂತ್ಲಿ ಒನ್ ಟೈಮ್. ಅದ್ರ ಎನರ್ಜಿ ನೋಡ್ರಿ. ಯಾವಾಗ ನೀವು ಬಾಯಿ ತೆರಿತೀರಿ ನಿಮ್ದೇನಪ್ಪ ಅಂತಂದ್ರೆ ನಮ್ಮ ಎನರ್ಜಿ ಭಾಳ ಆಗ್ತದೆ. ಯಾವಾಗ ಬಾಯಿ ಮುಸ್ತೀವಿ ಅವಾಗ ನಮ್ಗೆ ಎನರ್ಜಿ ಹೆಚ್ಚಿಗೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಕಳತಾಳದೊಳಗೆ ಒಬ್ಬರು ಸುಬ್ಬರಾವ್ ಅಂತ ಹೇಳಿ ತಮಿಳ್ನಾಡು ಭೀಮಾವರಂದಿಂದ ಆ ಕಡೆ ಒಂದು ಹಳ್ಳಿಯವರು, ಅವರು 6 ವರ್ಷ ಮುಗಿಸಿ 7ನೇ ವರ್ಷ ಮಾರ್ಚಿಗೆ 7 ವರ್ಷ ಮುಗಿತೈತಿ, ಮೊಟ್ಟ ಮಾತಿಲ್ಲ. ಏನಿದ್ರು ಅದು ಹೇಳ್ಬೇಕಾದ್ರೆ ಒಂದು ಹಳೆ ಬರ್ದು ಕೊಡ್ತಾರೆ, ಅದನ್ನು ಅವ್ರು ಫಾಲೋ ಮಾಡ್ತಾರೆ ಉಳಿದವ್ರು. ಅಷ್ಟು ಮೌನ. ಅವ್ರು ನೋಡಿದ್ರೆ ಒಂದು ಪ್ರೀತಿ ಬರುತ್ತೆ, ಅವ್ರು ನೋಡಿದ್ರೆ ಅಟ್ರಾಕ್ಷನ್ ಮಾಡ್ತಾರೆ ಒಂದು. ಅಂಥ ಒಂದು ಶಕ್ತಿ ಮೌನದೊಳಗದೆ. ಆ ಮೌನವನ್ನು ದಯವಿಟ್ಟು ವಾರಕ್ಕೆ ಒಂದು ಸಲ ಆಗಲಿ ಅಥವಾ ತಿಂಗಳದಾಗ ಒಂದು ಸಲ ಆಗಲಿ, ತಿಂಗಳದಾಗ 2 ಸಲ ಆಗಲಿ, ಒಟ್ಟು ಒನ್ ಟೈಮ್ ನೀವು ಒಂದು ಯಾವುದು ನಿಮ್ಗೆ ಬೆಸ್ಟ್ ಡೇ ಅನ್ನಿಸ್ತದೆ. ಒಬ್ಬರಿಗೆ ಇರ್ತದೆ ಗುರುವಾರ, ಒಬ್ಬರಿಗೆ ಲೈಕ್ ಇರ್ತದೆ, ರವಿವಾರ ಇರ್ತದೆ, ಸೋಮವಾರ ಇರ್ತದೆ, ಮಂಗಳವಾರ ಇರ್ತದೆ. ಆ ಒಂದು ದಿನದೊಳಗೆ ಒಂದು ಸಲ ಮೌನ. ಈಗ ನನಗೆ ಸಂಕಲ್ಪ ಬಂದ್ಬಿಟ್ಟದ ಅವ್ರು ನೋಡಿ, ನಾಳೆ ಬೆಳಗ್ಗಿಂದ ನಾವು ಮೌನ ಇರ್ಬೇಕಂತ ಸ್ಟಾರ್ಟ್ ಮಾಡ್ತೀವಿ. ಈ ತರ ಪತ್ರಿ ಸರ್ ಅವರು 2012ರಲ್ಲಿ 1 ವರ್ಷ ಮಾಡಿದ್ದೆ ಮೌನ ಧ್ಯಾನ. ಪತ್ರಿ ಸರ್ ಜೋರ ಚಪ್ಪಾಳೆ. 1 ವರ್ಷ ಮೌನ ಮಾಡಿದ್ರೆ ಪ್ರಾಕ್ಟೀಸ್ 2026 ಪರಿಣಿತ ಪತ್ರಿ ಅವರು, ಪತ್ರಿ ಸರ್ ಮಗಳು ಒಂದು ಸ್ಲೋಗನ್ ಹೇಳ್ಯಾರ. ಈ 2026 ಯಾವ ರೀತಿ ನಾವು ಪ್ರೇಮ ಮಾಸಗಳು ಅಂತಂದ್ರೆ ಮೌನ ವರ್ಷ, ಪ್ರಾಕ್ಟೀಸ್ ಸೈಲೆನ್ಸ್ ಅಂತಾನೆ ಹೇಳಿದ್ದಾರೆ ಅವರು. ಹೋದ ವರ್ಷದ ಸ್ನೇಹ ವರ್ಷ ಅಂತ ಹೇಳಿದ್ದಾರೆ, ಮೈತ್ರೇಯ ಅಂತ ಹೇಳಿದ್ರು. ಈ ಸತಿ ಸೈಲೆನ್ಸ್ ಹೇಳ್ಯಾರ, ಗುರುಗಳು ಹೇಳ್ದಂಗ ಸೈಲೆನ್ಸ್ ಹೇಳ್ಯಾರ. ಆಮೇಲೆ ಯಾರಿಲ್ಲ ಅಂತ ಮಾತಾಡ್ಕೊಂತ ಕೊಡ್ಬೇಡ್ರಿ. ಬಂದು ಯಾರೇ ಬರಲಿ ಫಸ್ಟ್ ಬಂದ್ ಕೂಡ ಧ್ಯಾನ ಕೊಡ್ಬೇಕು, ಮೌನ ಕೊಡ್ಬೇಕು. ಅವ್ರು ಎಷ್ಟು ಮಾತಾಡ್ತಾರೆ ಸುಮ್ಮನೆ ಕೊಡ್ರಿ, ಅಂದ್ರೆ ನೋಡಿ ಕಲಿತಾರೆ ಮಕ್ಕಳು. ನಾವೇ ಕೊಡ್ಲಿಲ್ಲ ಅಂದ್ರೆ ನಾವೇ ಟಿವಿ ನೋಡಿ ಏನ್ ಮಾಡ್ತಾರೆ, ಮಕ್ಕಳು ಕೂಡ ಟಿವಿ ನೋಡ್ಕೊಂತ ಕೊಡ್ತಾರೆ. ಫಸ್ಟ್ ನಾವು ಏನ್ ಮಾಡ್ಬೇಕು, ಮಾರ್ಗದರ್ಶಕರಾಗಬೇಕು. ಟಿವಿ ಬಂದ್ ಮಾಡ್ರಿ, ಫಸ್ಟ್ ಧ್ಯಾನ ಕೊಟ್ಕೊಡ್ರಿ ಮನೆಗೆ. ಅದ್ಭುತ ಶಕ್ತಿ ಅದ ಮೌನದೊಳಗೆ. ನೀವು ಅದನ್ನ ಬರೀ ಆ ಮನುಷ್ಯ ಆ ವ್ಯಕ್ತಿನೂ ನೋಡಿ, ನಾವು ಪ್ರತಿನಿತ್ಯ ಅಲ್ಲಿ ಹೋದ್ರೆ ಅವ್ರು 1 ತಾಸು ಅವ್ರ ಮುಂದಾಗ ಕುಂತು ಬರೀ ಅವ್ರ ಮುಖಾನ ನೋಡ್ತಿದ್ದೀರ. ನಾವು ಏನು ಕಳ ಅದು, ಏನು ತೇಜಸ್ಸು ಅದು, ಅದ್ಭುತ ತೇಜಸ್ಸು. ಸುಬ್ಬಾರಾವ್ ಅಂತೇಳಿ ಭಾರಿ ಅದ್ಭುತ. ಈಗ ನಾಳೆ 5ರಿಂದ 5, 6, 7 3 ದಿವಸ ಮೌನ ಧ್ಯಾನ ಕ್ಲಾಸ್ ಅದಾವ್ರು ಊರಲ್ಲಿ. ಹಂಗೆ ಈ ತಿಂಗಳು 3 ತೋರಿ ನಡೀತದ. ಅದಕ್ಕೆ ಅಂಥ ಒಂದು ಕ್ಲಾಸ್ಗೆ ಹೋಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರೆ ನಡೀತದೆ. ಅದಕ್ಕೆ ಇದು ಒಂದು ನಮ್ಮ ಗದಗಿನ